ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಂಡೇ ಆ್ಯಂಡ್ ಟೈಮ್ ಇವಾಗ 11:53. ಸಂಡೇ ಆಗಿರೋದ್ರಿಂದ ಲೇಟಾಗೇ ಎದ್ದೇಳಬೇಕಲ್ವಾ. ಆ್ಯಂಡ್ ಸ್ವಲ್ಪ ಹೊರಗಡೆ ಬಂದೆ. ಸಿಟೌಟಲ್ಲಿ ಏನೇನೋ ಗಿಡಗಳೆಲ್ಲ ಬೆಳೆಸಿದ್ದಾರೆ ನೋಡೋಣ ಅಂತ. ಇವತ್ತೇನು ಅಷ್ಟು ಫ್ಲವರ್ಸ್ ಕಾಣಿಸ್ತಿಲ್ಲ. ಒಂದು ನಿಮಿಷ ನೋಡಿ ಗೈಸ್, 2 ರೋಸ್ ಬಿಟ್ಟಿದೆ. ಏನೋ ಆಗಿದೆ ಈ ರೋಸ್ಗೆ. ನೋಡಿ ಎಷ್ಟು ಚೆನ್ನಾಗಿದೆ ಈ ರೋಸ್. ಆ್ಯಂಡ್ ಒಂದು ದಾಸವಾಳ ಬಿಡ್ತಾ ಇದೆ. ತುಂಬ ಮೊಗ್ಗಿದೆ. ಹಾಗೆ ಇಲ್ಲಿ ಬಂದರೆ ಒಂದು ದಾಸವಾಳ ಆಲ್ರೆಡಿ ಬಿಟ್ಟಿದೆ. ಸ್ವಲ್ಪ ಸೇವಂತಿಗೆ ಹೂ ನೋಡಿ. ಆ್ಯಂಡ್ ಇದು ಬಸವಂತಾಗ ಮತ್ತು ಆಲೋವೆರಾ ನೋಡಿ ಗೈಸ್. ಇವಾಗ ಅಮ್ಮ ದೋಸೆಗೆ ರೆಡಿ ಮಾಡ್ತಿದ್ದಾರೆ ನನಗೆ ತಿನ್ನೋಕ್ಕೆ. ಬಿಸಿ ಬಿಸಿ ದೋಸೆ, ಒಗ್ಗರಣೆ ಚಟ್ನಿ ಮತ್ತು ತುಪ್ಪ ನನ್ನ ಫೇವ್ರೆಟ್. ಸಂಡೇ ಆಗಿರೋದ್ರಿಂದ ನಾನು ತಿಂಡಿ ಮತ್ತು ಊಟ ಎರಡೂ ಸೇರಿಸಿ ನಾನು ಬ್ರಂಚ್ ಮಾಡ್ತೀನಿ. ಇವಾಗ ಅಮ್ಮ ಏನೋ ಮಾಡ್ತಿದ್ದಾರೆ. ಘಮ ಘಮ ದೋಸೆ ನೋಡಿ ಗೈಸ್. ದೋಸೆ ಎಷ್ಟು ಚೆನ್ನಾಗಿದೆ. ಫುಲ್ ಸ್ಪಾಂಜಿ ದೋಸೆ ನೋಡಿ ಗೈಸ್. ನನಗೆ ಇದೇ ಥರ ಫುಲ್ಲು ಚಬಿ ಥರ ದೋಸೆ ಇಷ್ಟ ಗೈಸ್. ಅಂದರೆ ಎಷ್ಟೊಂದು ಜನಕ್ಕೆ ಪೇಪರ್ ದೋಸೆ ಥರ ಇಷ್ಟ, ಬಟ್ ನನಗೆ ಅದು ಇಷ್ಟ ಇಲ್ಲ. ಈ ಥರ ಸ್ವಲ್ಪ ಚಬಿಯಾಗಿ ನನ್ನ ಥರ ಇರಬೇಕು ಗೈಸ್. ಆ್ಯಂಡ್ ಸ್ಪಾಂಜಿ ಆಗಿ. ಚಟ್ನಿದು ಘಮ ಘಮ ಆಗ್ತಿದೆ ಗೈಸ್, ತಿನ್ನಬೇಕು. ಯಮ್ಮಿ ದೋಸೆ, ಚಟ್ನಿ. ಅಕ್ಕ ಚಿಕನ್ ಸಾಂಬಾರಲ್ಲಿ ಚಿಕನ್ ಪೀಸ್ ಎಲ್ಲ ಕೊಟ್ಟಿದ್ಲು, ಅದು ಕೂಡ ನನ್ನ ಫೇವ್ರೆಟ್. ಅದು ಮತ್ತು ಇವಾಗ ತುಪ್ಪ ಹಾಕ್ಸ್ಕೊತಿದ್ದೀನಿ ಗೈಸ್. ಫುಲ್ ಬ್ಯಾಟಿಂಗ್ ಮಾಡಿದೆ. ಬಂತು ನೋಡಿ ತುಪ್ಪ. ಅದು ಸ್ವಲ್ಪ ಚಳಿ ಇದೆ ಅಲ್ವಾ, ಗಟ್ಟಿಯಾಗಿಬಿಟ್ಟಿದೆ ಗೈಸ್. ಬಟ್ ನನಗೆ ತೆಳು ತುಪ್ಪ ಇಷ್ಟ. ನೋಡಿ ಗೈಸ್, ಮೆಲ್ಟೆಡ್ ತುಪ್ಪ, ಚಟ್ನಿ, ದೋಸೆ. ನಿಮಗೂ ಆಸೆ ಆಗ್ತಿದೆಯಾ? ಪಾರ್ಸಲ್ ಕಳಿಸ್ತೀನಿ ಗೈಸ್. ಲೊಕೇಶನ್ ಶೇರ್ ಮಾಡಿ ಕಮೆಂಟಲ್ಲಿ. ಈ ವ್ಲಾಗನ್ನು ನನ್ನ ಮಗಳು ಶುರು ಮಾಡಿದ್ದಾಳೆ, ಆದರೆ ವಾಯ್ಸ್ ಮಾತ್ರ ನಾನು ಕೊಡ್ತಾ ಇದ್ದೀನಿ. ಈಗ ಬೆಳಗ್ಗೆ ಎಲ್ಲ ತಿಂಡಿ ತಿಂದ ಮೇಲೆ ಹಾಗೆ ಸ್ವಲ್ಪ ಸಂಡೇ ಅಲ್ವಾ, ಲೇಝಿ ಡೇ. ಎಲ್ಲರ ಮನೇಲೂ ಲೇಝಿಯಾಗಿ ಇರ್ತೀರ. ನಾವು ಹಾಗೆಯೇ ಸ್ವಲ್ಪ ಲೇಝಿ ಇದ್ದು, ಅಂದರೆ ಸ್ವಲ್ಪ ರೆಸ್ಟ್ ತಗೊಂಡು ಈಗ ಮಧ್ಯಾಹ್ನದ
ಅಡುಗೆಯನ್ನು ಶುರು ಮಾಡ್ಕೊಂಡಿದ್ದೀನಿ. ಮಧ್ಯಾಹ್ನದ ಅಡುಗೆ ಅಂದರೆ ಏನಿಲ್ಲ, ಒಂದು ರಸಮ್ ಮಾಡಿದ್ದೆ. ಅದಕ್ಕೆ ಮೇಕೆ ಕಾಲುಗಳಿತ್ತು ನಮ್ಮ ಮನೆಯಲ್ಲಿ, ಅದರಿಂದ ಸೂಪ್ ಮಾಡೋಣ ಅಂತ ಹೇಳಿ ಸೂಪನ್ನ ತಯಾರಿಸ್ತಾ ಇದ್ದೀನಿ. ಈಗ ಕಾಳುಗಳನ್ನು ನಾನು ಪಕ್ಕದಲ್ಲಿ ಚಿಕನ್ ಸೆಂಟರ್ ಇತ್ತು, ಅಲ್ಲಿ ಕೊಟ್ಟು ಕಳಿಸಿದ್ದೆ. ಅವರು ಕಟ್ ಮಾಡಿಕೊಟ್ಟಿದ್ರು. ಚೆಂದವಾಗಿ ವಾಶ್ ಮಾಡಿ ನಾನು ಕುಕ್ಕರ್ಗೆ ಸ್ವಲ್ಪ ಬೆಳ್ಳುಳ್ಳಿ, ಉಪ್ಪು ಮತ್ತು ಅಷ್ಟೇ ಅನಿಸುತ್ತೆ, ಅಷ್ಟನ್ನು ಹಾಕಿಬಿಟ್ಟು ಒಂದು 5 ಸರ್ತಿ ಕೂಗೋದಕ್ಕೆ ಇಟ್ಟಿದ್ದೀನಿ. ಈಗ ನೋಡಿ, ಸೂಪ್ ಮಾಡೋದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಈರುಳ್ಳಿ, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ, ಜೀರಿಗೆ, ಮೆಣಸು, ಟೊಮೊಟೊ, ಈರುಳ್ಳಿ ಆಗಲೇ ಹೇಳಿದೆ ಅಲ್ವಾ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಂತರ ಸ್ವಲ್ಪ ಧನಿಯಾ ಪೌಡರ್ ಎಲ್ಲವನ್ನು ಹಾಕಿ ನಾನು ಬಾಡಿಸ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೈ ಮಾಡಿ ನಾವು ರುಬ್ಬಿದ ಮಸಾಲೆ ತುಂಬ ಘಮ ಘಮ ಅಂತ ಇರುತ್ತೆ, ರುಚಿಯಾಗಿರುತ್ತೆ. ಅದರಿಂದ ಚಿಕನ್ ಸಾಂಬಾರು, ಮಟನ್ ಸಾಂಬಾರು ಯಾವುದನ್ನೇ ಮಾಡೋದಾದ್ರೂ ಹೀಗೆ ಫ್ರೈ ಮಾಡಿ ಮಸಾಲೆಯನ್ನು ರುಬ್ಕೊಳ್ಳಿ. ಈಗ ನಾನೇನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ರುಬ್ಬಿದ ಮಸಾಲೆ ಎಲ್ಲವನ್ನು ಇದಕ್ಕೆ ಕುಕ್ಕರ್ಗೆ ಹಾಕಿ, ಅಂದರೆ 5 ಸರ್ತಿ ಕೂಗಿಸ್ಕೊಂಡಿದ್ದೆ ಮೊದಲೇ ಅಲ್ವಾ, ಅದನ್ನು ಕುಕ್ಕರ್ ವಿಷಲ್ನ ತೆಗೆದು ಹಾಗೆ ಮಸಾಲೆಯನ್ನು ಹಾಕಿ, ನಾನು ಇದಕ್ಕೆ 4 ಕಾಲು ಇದ್ದಿದ್ದರಿಂದ 4.5 ಕಾಲಿತ್ತು, ಅದನ್ನು ಎಲ್ಲ ಕಟ್ ಮಾಡಿಸ್ಬಿಟ್ಟು ನಾನು 1.5 ಲೀಟರ್ನ ನೀರನ್ನು ಹಾಕಿ ಇದನ್ನು ಕೂಗೋದಕ್ಕೆ ಇಟ್ಟಿದ್ದೆ. 5 ಸರ್ತಿ ಕೂಗಿದ ಮೇಲೆ ಉಪ್ಪು ಎಲ್ಲವನ್ನು ಹಾಕಿ ಕೂಗಿಸಿದ ಮೇಲೆ ಮಸಾಲೆನ ರುಬ್ಬಿದ್ದನ್ನು ಹಾಕಿ ಮತ್ತೆ 5 ಸರ್ತಿ ಕೂಗಿಸ್ಕೊಂಡಿದ್ದೀನಿ. ನೋಡಿ, ಸೂಪ್ ರೆಡಿ ಆಯಿತು. ನಾನು ಕುಡ್ಲು ಅಂದರೆ ಒಂದು ಕಬ್ಬಿಣದ ವಸ್ತುವನ್ನು ಬೆಂಕಿಯಲ್ಲಿ ಇಟ್ಬಿಟ್ಟು ಅದನ್ನು ಈ ಸೂಪ್ಗೆ ಅದ್ದಿದ್ದೀನಿ. ಆಗ ನಮಗೆ ಹೊಟ್ಟೆ ನೋವೇನು ಬರಲ್ಲ ಅಂತ ಹಿಂದಿನಿಂದ ಅದು ವಾಡಿಕೆ ಇದೆ. ಹಾಗೆ ನಾವು ಮುಂದುವರಿಸ್ಕೊಂಡು ಬರ್ತಾಯಿದ್ದೀವಿ. ಬನ್ನಿ ಎಲ್ಲರೂ ಸೂಪ್ ಕುಡಿಯೋಣ, ತುಂಬ ಶಕ್ತಿ ಬರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ನಾನು ಈ ದಿನ ಅದನ್ನು ಮಾಡಿದ್ದೆ. ಈಗ ಸಾಯಂಕಾಲ ಆಗಿದೆ, ಸ್ವಲ್ಪ ರಾಗಿ ಹಿಟ್ಟು ಬೇಕಿತ್ತು. ನಮ್ಮ ಮನೆಯಲ್ಲಿ ರಾಗಿ ಹಿಟ್ಟು ಖಾಲಿಯಾಗಿತ್ತು, ಅದರಿಂದ ರಾಗಿಯನ್ನು ತೆಗೆದುಕೊಂಡು ಹೋಗಿ ನನ್ನ ಮಗಳು ಮತ್ತು ನನ್ನ ಹಸ್ಬೆಂಡು ಇದನ್ನು ರಾಗಿ ಹಿಟ್ಟು ಮಾಡಿಸ್ಕೊಂಡು ಬಂದಿದ್ದಾರೆ. ಈ ರಾಗಿ ಹಿಟ್ಟು ತುಂಬ ಬಿಸಿ ಇದ್ದಿದ್ದರಿಂದ ನಾನು ಪೇಪರ್ನ ಹಾಕಿಬಿಟ್ಟು ಡೈನಿಂಗ್ ಟೇಬಲ್ ಮೇಲೆ ಆರಲಿ ಅಂತ ಹೇಳಿ ರಾಗಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ನನ್ನ ಮಗಳು ಅದನ್ನು ತೆಗೆದುಕೊಂಡು ನಾನು ಹಾಕ್ತೀನಿ ಕೊಡಮ್ಮ ಅಂತ ಹೇಳಿ ಚೆನ್ನಾಗಿ ಹಾಕಿದ್ದಾಳೆ. ನೋಡಿ, ಬಡ್ ಅಂತ ಹಾಕಿಬಿಟ್ಲು. ನಮ್ಮ ಮನೆಯಲ್ಲಿ ಸುತ್ತಮುತ್ತ ಮನೆಗಳಾಗಿಬಿಟ್ಟಿರೋದ್ರಿಂದ ಬೇಗ ಕತ್ತಲೆ ಆಗಿಬಿಡುತ್ತೆ. ಅದರಿಂದ ಸಾಯಂಕಾಲನೇ ಅಂದರೆ ಒಂದು 6ಗೆಲ್ಲ ನಾವು ಲೈಟ್ ಆನ್ ಮಾಡಬೇಕಾಗತ್ತೆ, ಅಂದರೆ ತುಂಬ ಕತ್ತಲೆ ಆಗಿಬಿಡುತ್ತೆ. ಅದರಿಂದ ಎಲ್ಲರ ಮನೆಯಲ್ಲೂ 6ಗೆ ಲೈಟ್ ಆನ್ ಮಾಡೋದು. ಆದರೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಮನೆ ಸಾಯಂಕಾಲನೇ ತುಂಬ ರಾತ್ರಿ ಆಗಿರೋ ಥರ ಕಾಣಿಸ್ತಾ ಇರುತ್ತೆ. ಈಗ ನನ್ನ ಮಗಳು ಯಾವುದೋ ಒಂದು ಪ್ರಾಜೆಕ್ಟ್ಗೆ ವಾಯ್ಸ್ ಓವರ್ ಕೊಡಬೇಕಾಗಿತ್ತು, ಅದನ್ನು ಮಾಡ್ತಾ ಇದ್ದಾಳೆ. ನಾನು ಬಿಗ್ ಬಾಸ್ನ ಹಾಕ್ಕೊಂಡು ನೋಡ್ತಾ ಇದ್ದೀನಿ, ಆದರೆ ಅವಳು ಅದನ್ನು ಮ್ಯೂಟ್ ಮಾಡಿಸ್ಬಿಟ್ಟು ವಾಯ್ಸ್ ಓವರ್ ಕೊಡ್ತಾ ಇದ್ದಾಳೆ. ಅದರಿಂದ ನಾನು ಮ್ಯೂಟ್ ಇಟ್ಟೇ ಬಿಗ್ ಬಾಸ್ ನೋಡ್ತಾ ಇದ್ದೀನಿ. ಇನ್ನೂ ರಾಗಿ ಹಿಟ್ಟನ್ನು ಜರಡಿ ಹಿಡ್ದಿಲ್ಲ, ಇದೆಲ್ಲ ಮುಗಿದ ಮೇಲೆ ಜರಡಿ ಹಿಡಿಯೋಣ ಅಂತ ಸುಮ್ಮನಾದೆ. ಬಿಗ್ ಬಾಸ್ ಇದು ನೆನ್ನೆದು, ನಾವು ನೆನ್ನೆ ನೋಡಿರಲಿಲ್ಲ, ಅದರಿಂದ ಈ ದಿನ ನೋಡ್ತಾ ಇದ್ದೀವಿ. ನನ್ನ ಮಗಳು ವಾಯ್ಸ್ ಓವರ್ ಕೊಡ್ತಾ ಇದ್ಲಲ್ವ, ಅದರಿಂದ ಸೌಂಡೇನು ಮಾಡೋ ಹಾಗಿರಲಿಲ್ಲ. ಈಗ ನಾನು ರಾಗಿ ಹಿಟ್ಟನ್ನು ಜರಡಿ ಹಿಡಿತಾ ಇದ್ದೀನಿ. ಇದು ಬಾಕ್ಸ್ ಸ್ವಲ್ಪ ಅಗಲ ಆಗಿರೋದ್ರಿಂದ ಬಾಕ್ಸ್ ಒಳಗಡೆ ಜರಡಿ ಹಿಡ್ಕೊಳ್ತಾ ಇದ್ದೀನಿ. ಹಾಗೆ ನನ್ನ ಮಗಳು ಪಿಜ್ಜಾ ಇವೆಲ್ಲನೂ ಏನೇನಾದರೂ ಇರುತ್ತಲ್ವ, ಅವಳಿಗಿಷ್ಟ ಬಂದಿದ್ದನ್ನು ಆರ್ಡರ್ ಮಾಡಿದ್ಲು. ಈಗ ಅದು ಬಂದಿದೆ ಅಂತ ಹೇಳಿ ಕೆಳಗಡೆ ಹೋಗಿದ್ದಾಳೆ ಅದನ್ನು ತೆಗೆದುಕೊಂಡು ಬರೋದಕ್ಕೆ. ಈ ಪಿಜ್ಜಾ ಏನೇನಾದರೂ ಇರುತ್ತಲ್ವ ಮೈದಾ ಹಿಟ್ಟೊಂದು, ಅದನ್ನೆಲ್ಲ ತಿನ್ನೋದು ನಾವು ಕಡಿಮೆನೇ. ಏನೋ ಒಂದು ಅಪರೂಪಕ್ಕೆ ನನ್ನ ಮಗಳು ಆರ್ಡರ್ ಮಾಡಿಕೊಂಡು ತಿಂತಾಳೆ. ಅದ್ರ ಜೊತೆ ಅವಳ ಹೆಸರು ಹೇಳಿ ನಾವು ಸಹ ತಿಂದ್ಕೊಂಡು ಬಿಡ್ತೀವಿ. ಚೀಸೆಲ್ಲ ಹಾಕಿರೋದ್ರಿಂದ ಇದು ಸಹ ರುಚಿಯಾಗೇ ಇರುತ್ತೆ ಅಲ್ವಾ. ಅಪರೂಪಕ್ಕೆ ತಿಂದರೆ ಏನಿಲ್ಲ, ಇಟ್ಸ್ ಓಕೆ ಅಂತ ಹೇಳಿ ಆರ್ಡರ್ ಮಾಡಿದ್ಲು. ಈಗ ಬ್ಯಾಟಿಂಗ್ ಶುರು ಮಾಡೋಣ ಅಂತ ಹೇಳಿ ಎಲ್ಲವನ್ನು ಬಾಕ್ಸ್ ಓಪನ್ ಮಾಡಿ ನೋಡ್ತಾ ಇದ್ದಾಳೆ. ಮೊದಲು ಇದು ಚೀಸ್ ಇದ್ದಿದ್ದರಿಂದ ಬಿಸಿ ಬಿಸಿಯಾಗಿತ್ತಲ್ವ,
ಟೇಸ್ಟ್ ನೋಡೋಣ ಅಂತ ಹೇಳಿ ನೋಡ್ತಾ ಇದ್ದಾಳೆ. ತುಂಬ ಬಿಸಿ ಇತ್ತು, ಅದಕ್ಕೆ ಉಫ್ ಮಾಡಿಕೊಂಡು ಬಾಯಿಗೆ ಹಾಕ್ಕೊಳ್ತಾ ಇದ್ದಾಳೆ. ನೋಡಿ ನೋಡಿ ಅವಳ ಎಕ್ಸ್ಪ್ರೆಷನ್ ನೋಡಿ. ಅವಳು ತಿಂದಮೇಲೆ ನಾನು ತಿನ್ನಲೇಬೇಕಲ್ವಾ, ಅದರಿಂದ ನನಗೊಂದು ಸ್ಪೂನ್ ಕೊಡ್ತಾ ಇದ್ದಾಳೆ. ನನಗೂ ಸಹ ಇದು ರುಚಿಯಾಗಿದೆ ಅಂತ ಅನ್ನಿಸ್ತು, ಏಕೆಂದರೆ ಚೀಸ್ ಎಲ್ಲ ಹಾಕಿದ್ರಲ್ವ ಅದರಿಂದ. ಈಗ ಅದೆಲ್ಲವನ್ನು ಸ್ನ್ಯಾಕ್ಸ್ ತಿಂದಾದಮೇಲೆ ನನ್ನ ಮಗಳು ಮತ್ತೆ ಏನೋ ಒಂದು ಅವಳದು ಪ್ರಾಡಕ್ಟ್ ಎಲ್ಲನೂ ರಿವ್ಯೂ ಕೊಡಬೇಕಲ್ವ, ಅದರ ಕೆಲಸ ಮಾಡ್ಕೊಳ್ತಾ ಇದ್ದಾಳೆ. ಹಾಗೆ ನಾನೊಂದು ವಿಡಿಯೋ ತೆಕ್ಕೊಂಡೆ. ನಾನು ಬಿಗ್ ಬಾಸ್ ನೋಡ್ತಾ ಇದ್ದಿದ್ದ ಕಾರಣವಾಗಿ ನನ್ನ ಮಗಳು ಮೇಲ್ಗಡೆ ರೂಮಿಗೆ ಬಂದು ವಾಯ್ಸ್ ಓವರ್ ಕೊಡ್ತಾ ಇದ್ದಾಳೆ. ಇದು ಯಾವುದ್ರದ್ದು ವಾಯ್ಸ್ ಓವರ್ ಅಂತ ಹೇಳಿದ್ರೆ, ಅಪೋಲೋ ಹಾಸ್ಪಿಟಲಿಂದ ನನ್ನ ಹಸ್ಬೆಂಡ್ಗೆ ಬ್ಲಡ್ ಚೆಕಪ್ಗೆ ಬಂದಿದ್ದರು, ಅದರದ್ದು ಇವಳು ವಾಯ್ಸ್ ಓವರ್ ಕೊಡ್ತಾ ಇದ್ದಾಳೆ. ನನ್ನ ಮಗಳು ಮೇಲ್ಗಡೆ ಇದ್ದರೆ ನಾನು ಕೆಳಗಡೆ ಬಿಗ್ ಬಾಸ್ ನೋಡ್ತಾ ಇದ್ದೆ. ಈ ದಿನದ ವಿಡಿಯೋ ಇಷ್ಟ ಆಗಿರುತ್ತೆ. ನಿಮಗೇನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಶೇರ್ ಸಹ ಮಾಡಿ, ಓಕೆನಾ? ಇನ್ನು ಯಾವ ಥರ ವಿಡಿಯೋ ಮಾಡಬೇಕು ಅಂತಲೂ ಸಹ ಕಾಮೆಂಟ್ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದಗಳು.